ನಮಸ್ಕಾರ ವೀಕ್ಷಕರೇ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಚಳಿಗಾಲದಲ್ಲಿ ಈ ಒಂದು ಸೀಸನ್ನಲ್ಲಿ ನಾವು ಅವರೆಕಾಳು ಅಥವಾ ಅವರೇ ಬೇಳೆನ ತಿನ್ನಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಸೀಸನ್ ನ್ಯಾಯನೇ ಮಾಡ್ದಂಗಲ್ಲ. ಸೊ ಹಾಗಾಗಿ ನಾವೊಂದು ಈ ಸೀಸನ್ನ ಸ್ಪೆಷಲ್, ಈ ಒಂದು ಚಳಿಗಾಲದ ಸ್ಪೆಷಲ್ ಆಗಿರ್ತಕ್ಕಂಥ ಈ ಅವರೇ ಬೇಳೆಯ ಮಿಕ್ಸ್ಚರ್ ಅಥವಾ ಚೌ ಚೌ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ, ನಡೀರಿ. ಅವರೆಬೇಳೆ ಮಿಕ್ಸ್ಚರ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕಾಗುತ್ತೆ. ಸೊ ಟು ಮೇಕ್ ದಿಸ್ ಅವರೆಬೇಳೆ ಮಿಕ್ಸ್ಚರ್, ದೀಸ್ ಆರ್ ದ ಓನ್ಲಿ ಇಂಗ್ರೀಡಿಯೆಂಟ್ಸ್ ವಾಟ್ ಯು ರಿಕ್ವೈರ್ಡ್. ಸೊ ಅದು ಬಂದ್ಬಿಟ್ಟು ಅವರೆಬೇಳೆ. ಸೊ ಈ ಅವರೆಬೇಳೆ ಏನಾಗಿದೆ, ಇದನ್ನು ನಾನು ಚೆನ್ನಾಗಿ ಈ ಅವರೆಕಾಳನ್ನೆಲ್ಲ ಸುಲಿದ್ಕೊಂಡು ಒಂದಿನ ನೆನೆಸ್ಬಿಟ್ಟು ಅದನ್ನು ಹಿತಕ್ಬಿಟ್ಟು ಈ ರೀತಿ ಅವರೆಬೇಳೆ ಮಾಡಿಕೊಂಡು ಇದನ್ನು ಇಟ್ಕೊಂಡಿದ್ದೀನಿ. I have take out all the avare and then I have squeezed out the avare in this and I have kept this aside. ನಾವು ಯೂಸ್ ಮಾಡ್ತಿದ್ವಲ್ಲ ಅವರೆಬೇಳೆ, ಯಾವಾಗಲೇ ಆಗಲಿ ಫ್ರೆಶ್ ಆಗಿರೋ ಅವರೆಬೇಳೆ ಅಂತ ತಗೊಳ್ಳಿ. ಅದರಲ್ಲಿ ಸೊಗುಡು ಅಂತ ಹೇಳಿದ್ರೆ ಆ ಒಂದು ಅವರೆಕಾಯಿ ಏನಿರುತ್ತೆ, ಆ ಅವರೆಕಾಯಿ ಮೇಲೆ ಒಂದು ಆಯಿಲ್ ಥರ ಫಾರ್ಮೇಷನ್ ಆಗುತ್ತೆ. ಸೊ ಅದು ತುಂಬ ಚಳಿ ಇದ್ದ ಟೈಮಲ್ಲಿ ಅವರೆಕಾಯಿ ಮೇಲ್ಗಡೆ ಒಂದು ಸೊಗುಡು ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಆ ಥರ ಒಂದು ಅವರೆಕಾಯಿನ ಸೆಲೆಕ್ಟ್ ಮಾಡಿಬಿಟ್ಟು ಫ್ರೆಶ್ ಆಗಿ ಹಿತ್ಕಿರ್ತಕ್ಕಂಥ ಅವರೆಬೇಳೆನ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಕರಿಬೇವಿನ ಸೊಪ್ಪು ಒಂದು 4 ರಿಂದ 5 ದಳ, 4 to 5 strands ಆಫ್ ಕರಿ ಲೀವ್ಸ್, 1 ಕಪ್ನಷ್ಟು ಕಾಜು, ಎ ಕಪ್ ಆಫ್ ಕ್ಯಾಶು ನಟ್ಸ್, 2 ಗಡ್ಡೆ ಬೆಳ್ಳುಳ್ಳಿ ಚಜ್ಜಿರ್ತಕ್ಕಂಥದ್ದು, ಎ ಕ್ರಶ್ಡ್ 2 ಹೋಲ್ ಕ್ರಶ್ಡ್ ಗಾರ್ಲಿಕ್ ಪಾಟ್ಸ್, 1.5 ಟೀ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ, 1.5 ಟೀ ಸ್ಪೂನ್ಸ್ ಆಫ್ ರೆಡ್ ಚಿಲ್ಲಿ ಪೌಡರ್ ಆರ್ ಆಸ್ ಪರ್ ಯುವರ್ ಟೇಸ್ಟ್, 1 ಕಪ್ನಷ್ಟು ಕಡಲೆಪಪ್ಪು, ಎ ಕಪ್ ಆಫ್ ಫ್ರೈಡ್ ಗ್ರಾಮ್, 1 ಕಪ್ನಷ್ಟು ಕಡಲೆ ಬೀಜ, ಎ ಕಪ್ ಆಫ್ ಗ್ರೌಂಡ್ ನಟ್ಸ್ ಆರ್ ಪೀನಟ್ಸ್, ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ಆಸ್ ಪರ್ ಟೇಸ್ಟ್. ನೋಡಿ, ಇದ್ರಲ್ಲಿ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಈ ಪ್ಯಾನಲ್ಲಿ ಡೀಪ್ ಫ್ರೈಗೆ ಬೇಕಾಗಿರೋಷ್ಟು ಎಣ್ಣೆನ ಹಾಕ್ಬಿಟ್ಟು ಇದು ಚೆನ್ನಾಗಿ ಬಿಸಿ ಆಗೋದಕ್ಕೆ ಬಿಟ್ಟಿದ್ದೀನಿ. ಎಣ್ಣೆ ಸಹ ಚೆನ್ನಾಗಿ ಬಿಸಿಯಾಗಿದೆ. ಇದರಲ್ಲಿ ನಾನು ಈ ಥರ ಒಂದು ಮೆಶ್ ಅಥವಾ ಒಂದು ನೆಟ್ ತೊಗೊಳ್ತಾ ಇದ್ದೀನಿ. ಇದನ್ನ ಈ ಎಣ್ಣೆಯಲ್ಲಿ ಹೀಗೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಒಂದು ಮಿಕ್ಸ್ಚರ್ ಮಾಡೋದಕ್ಕೆ ನಮಗೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಂಗ್ರೀಡಿಯೆಂಟ್ಸ್ನ ಡೀಪ್ ಫ್ರೈ ಮಾಡ್ತಕ್ಕಂಥದ್ದು. ಈ ಡೀಪ್ ಫ್ರೈ ಮಾಡೋದಕ್ಕೆ ಥಂಬ್ ರೂಲ್ ಆಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಈ ಒಂದು ಮಿಕ್ಸ್ಚರ್ ಮಾಡ್ಬೇಕಂತ ಹೇಳಿದ್ರೆ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು. ಆಗ್ತಾನೆ ನೀವು ಇಂಗ್ರೀಡಿಯೆಂಟ್ಸ್ನೆಲ್ಲ ಫ್ರೈ ಮಾಡಬೇಕಾಗತ್ತೆ. ಸೊ ಇಟ್ಸ್ ಬೆಟರ್ ನೀವು ಈ ಥರ ಒಂದು ಮೆಶ್ನ ಯೂಸ್ ಮಾಡಿ. ಇಂಗ್ರೀಡಿಯೆಂಟ್ಸ್ನ ಜಲ್ದಿ ತೆಗಿಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ಎಣ್ಣೆ ಕೂಡ ಜಾಸ್ತಿ ಡಿಸ್ಕಲರ್ ಆಗೋದಿಲ್ಲ. ನಿಮ್ಮ ಹತ್ರ ಇದ್ದರೆ ಈ ಥರ ಒಂದು ನೆಟ್ಟನ್ನ ನೀವು ಯೂಸ್ ಮಾಡಿ. ಮೊದಲನೇದಾಗಿ ಈ 1 ಕಪ್ನಷ್ಟು ಈ ಒಂದು ಕಡಲೆ ಬೀಜನ ಇದರಲ್ಲಿ ಹಾಕ್ಕೊಳ್ತೇನೆ. ಸೊ ಈಗ ಈ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ನಾವು ಇದನ್ನು ಹುರಿಬೇಕಾಗುತ್ತೆ. ನೋಡಿ, ಇವಾಗ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗಿದೆ, ಒಂದು ಒಳ್ಳೆ ಕಲರ್ ಬಂದಿದೆ. ಸೊ ನಾವೀಗ ಇದನ್ನೇನು ಮಾಡೋಣ, ಇದನ್ನು ಚೆನ್ನಾಗಿ ಶೋಧಿಸ್ಕೊಂಡ್ಬಿಟ್ಟು ಇದನ್ನು ಈ ಒಂದು ಬೌಲಲ್ಲಿ ಹಾಕೊಂಬೇಡ. ನೋಡಿ, ಒಂದು ವಿಷಯನ ನೀವು ನೆನ್ಪಿಟ್ಕೋಬೇಕು, ಯಾವುದೇ ಒಂದು ಪದಾರ್ಥಗಳನ್ನ ನಾವು ಡೀಪ್ ಫ್ರೈ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಎಣ್ಣೆ ತುಂಬಾ ಬಿಸಿ ಇರುತ್ತೆ. ಇದರಲ್ಲಿ ಇಂಗ್ರೀಡಿಯೆಂಟ್ಸ್ನ ಏನು ಮಾಡ್ತಿರ್ತೀವಿ, ನಾವು ಇದನ್ನು ಡೀಪ್ ಫ್ರೈ ಮಾಡ್ತೀವಿ. ನಮಗೆ ಡಿಸೈರ್ಡ್ ಕಲರ್ ಬರುತ್ತಲ್ಲ, ಕಲರ್ ಆ್ಯಂಡ್ ಟೆಕ್ಸ್ಚರ್ ಬಂದಾಗ ನಾವು ಇದನ್ನು ತೆಗಿಯೋಕ್ಕೆ ಹೋಗ್ತೀವಿ. ಬಟ್ ಅದು ತುಂಬಾ ತಪ್ಪು. ಹಾಗೆ ಮಾಡಬೇಡಿ. ಒಂದು ಕಲರ್ ಶೇಡ್ ಮುಂಚೆನೇ ತೆಗೆದ್ಬಿಡಿ. ಯಾಕಂತ ಹೇಳಿದ್ರೆ ಆ ಆಯಿಲಲ್ಲಿ ಇರ್ತಕ್ಕಂಥ ಹೀಟು ಈ ಇಂಗ್ರೀಡಿಯೆಂಟ್ಸ್ ಕೂಡ ಹೀರ್ಕೊಂಡಿರುತ್ತೆ. ಸೊ ಹಾಗಾಗಿ ಒಂದು ಕಲರ್ ಶೇಡ್ ಎಕ್ಸ್ಟ್ರಾ ಕೊಡುತ್ತೆ. ಸೊ ಹಾಗಾಗಿ ಒಂದು ಪರ್ಫೆಕ್ಟ್ ಕಲರ್ ಬೇಕು ಅಂತ ಹೇಳಿದ್ರೆ ಒಂದು ಕಲರ್ ಶೇಡ್ ಮುಂಚೆನೇ ನಾವು ತೆಗಿಬೇಕಾಗತ್ತೆ. ಸೊ ಈ ಒಂದು ಬೇಸಿಕ್ ರೂಲ್ನ ನೀವು ನೆನ್ಪಿಟ್ಕೊಳ್ಳಿ. ಈಗ 1 ಕಪ್ನಷ್ಟು ಈ ಒಂದು ಕಡಲೆ ಪಪ್ಪನ್ನು ಸಹ ಎಣ್ಣೆಲಿ ಹಾಕೋಣ. ನೆನಪಿರಲಿ, ಜಸ್ಟ್ ಒಂದು 20 to 30 ಸೆಕೆಂಡ್ಸ್ ಮಾತ್ರ ಇದನ್ನ ಫ್ರೈ ಮಾಡಬೇಕು. ಜಾಸ್ತಿ ಓವರ್ ಫ್ರೈ ಮಾಡಕ್ಕೆ ಹೋಗಬಾರ್ದು. ನೋಡಿ, ಇದಾಗಿದೆ. ಈಗ ಇದನ್ನು ಸಹ ನಾವು ಚೆನ್ನಾಗಿ ಸ್ಟ್ರೈನ್ ಮಾಡಿಬಿಟ್ಟು ಹೊರಗೆ ತಕ್ಕೊಳ್ಳೋಣ. ಇದನ್ನು ಸಹ ತಕ್ಕೊಳ್ತಾ ಇದ್ದೀನಿ. ಈಗ ಈ ಒಂದು ಕಾಜುನ ಸಹ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆನಪಿರಲಿ, ಕಾಜು ಜಾಸ್ತಿ ಓವರ್ ಕಲರ್ ಬರಬಾರ್ದು. ಸೊ ಹಾಗಾಗಿ ಇದನ್ನು ಸಹ ಒಂದು 30 to 40 ಸೆಕೆಂಡ್ಸ್ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಗೋಳಿಸಿದ್ರೆ ಸಾಕಾಗುತ್ತೆ. ನೋಡಿ, ಈ ಒಂದು ಕಲರ್ ಬಂದಿದ ತಕ್ಷಣ ನೀವು ತೆಗೆದ್ಬಿಡಿ. ಆ ಎಣ್ಣೆ ಹೀಟಲ್ಲಿ ಅದೇ ಇನ್ನೊಂದು ಸ್ವಲ್ಪ ಕಲರ್ ಟರ್ನ್ ಆಗುತ್ತೆ. ಸೊ ಇದನ್ನ ಸಹ ನಾನು ತಗೊಳ್ತೀನಿ. ಈಗ ಇದರಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋಣ. ಕರಿಬೇವಿನ ಸೊಪ್ಪು ಸಹ ಚೆನ್ನಾಗಿ ಕ್ರಿಸ್ಪ್ ಆಗಿದೆ. ಈ ಕರಿಬೇವಿನ ಸೊಪ್ಪನ್ನ ಸಹ ತಕ್ಕೊಂಬೇಡ. ಅದೇ ರೀತಿ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ. ಸೊ ಈ ಬೆಳ್ಳುಳ್ಳಿ ಚೆನ್ನಾಗಿ ಕ್ರಿಸ್ಪ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರಿಯೋಣ. ಬೆಳ್ಳುಳ್ಳಿ ಸಹ ಒಂದು ಒಳ್ಳೆ ಕಲರ್ ಬಂದಿದೆ. ಸೊ ಇವಾಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಸೊ ಈಗ ಇದನ್ನು ಸಹ ತಕ್ಕೊಂಬೇಡ. ಇದರಲ್ಲಿ ಈ ಒಂದು ಅವರೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಎಲ್ಲ ಅವರೆಬೇಳೆ ಎಲ್ಲ ಹಿಂಗೆ ಕೆಳಗಡೆ ಕುತ್ಕೊಂಡಿದೆ.
ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಆದಷ್ಟು ಕದೆ ಮೇಲೆ ತೇಳುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಈಗ ಈ ಅವರೆಬೇಳೆ ಎಲ್ಲ ಆದಷ್ಟು ಕಡೆ ಮೇಲೆ ತೇಲ್ತಾ ಇದೆ. ಇದರಲ್ಲಿ ಇರ್ತಕ್ಕಂಥ ಮಾಯಿಶ್ಚರ್ ಎಲ್ಲ ಹೋಗಿದೆ, ಕ್ರಿಸ್ಪ್ ಆಗಿದೆ. ನೋಡಿ ಆ ಸೌಂಡ್ ಸಹ. ಸೊ ಈಗ ಇದು ರೆಡಿ ಆಗಿದೆ ಅಂತ ಅರ್ಥ. ಸೊ ಈಗ ಇದನ್ನ ಚೆನ್ನಾಗಿ ತೆಗೆದುಬಿಟ್ಟು ಸ್ಟ್ರೈನ್ ಮಾಡೋಣ. ಇದನ್ನ ಸಹ ಇದರಲ್ಲಿ ಹಾಕೊಂಡ್ಬಿಡೋಣ. ನೋಡಿ ಈಗ ಇದೇ ರೀತಿ ಈ ಎಲ್ಲ ಒಂದು ಅವರೆಬೇಳೆನ ಸಹ ನಾವು ಇದೇ ರೀತಿ ಫ್ರೈ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಈ ಬಬಲ್ಸ್ ಎಲ್ಲ ಬರೋದೆಲ್ಲ ಸ್ಟಾಪ್ ಆಗಿಬಿಟ್ಟಿದೆ. ನೋಡಿ ಈ ಬೇಳೆ ಎಲ್ಲ ಮೇಲೆ ತೇಲ್ತಾ ಇದೆ, ಕಾಣಿಸ್ತಾ ಇದೆ. ಸೊ ಈಗ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಈಗ ಇದನ್ನ ಎಣ್ಣೆನೆಲ್ಲ ಸ್ವಲ್ಪ ಸ್ಟ್ರೈನ್ ಮಾಡಿಬಿಟ್ಟು ಇವಾಗ ಇದನ್ನ ಇನ್ನೊಂದ್ಸತಿ ತಗೊಂಡು ಇದನ್ನ ನೋಡ್ತಿರ್ಬೋದು. ಈ ಹಿತ್ಕಿದ ಬೇಳೆ ಈ ಎಣ್ಣೆಲ್ಲ ಹಾಕಿದ ತಕ್ಷಣ ಒಂದೊಳ್ಳೆ ಬಬಲ್ಸ್ ಫಾರಮ್ ಆಗ್ತದೆ, ಒಂದೊಳ್ಳೆ ನೊರೆ ಥರ ಬರ್ತಾ ಇದೆ, ಬಬಲ್ಸ್ ಎಲ್ಲ ಬರ್ತಾ ಇದೆ. ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ ಈ ಒಂದು ಅವರೆ ಬೇಳೆಯಲ್ಲಿ ಮಾಯಿಶ್ಚರ್ ಇರುತ್ತೆ, ನೀರಿನ ಕಂಟೆಂಟ್ ಇರುತ್ತೆ. ಆ ನೀರಿನ ಕಂಟೆಂಟ್ ಎಲ್ಲ ಹೋಗ್ಬಿಟ್ಟು ಅದು ಲೈಟ್ ಆದಾಗ ಆ ಬಬಲ್ಸ್ ಎಲ್ಲ ನಿಂತೋಗುತ್ತೆ, ಅದು ಹಗುರ ಆಗ್ಬಿಟ್ಟು ಮೇಲೆ ತೇಲಕ್ಕೆ ಶುರು ಆಗುತ್ತೆ. ಅದು ಒಂದು ಪರ್ಫೆಕ್ಟ್ ಇಂಡಿಕೇಶನ್ ಏನಪ್ಪ ಅಂತ ಹೇಳಿದ್ರೆ ಈ ಹಿಕ್ಕಿದ ಬೇಳೆ ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ, ಕ್ರಿಸ್ಪ್ ಆಗಿದೆ. ಈಗ ಈ ಒಂದು ಬೇಳೆ ಎಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗಿ ಫ್ರೈ ಆಗಿದೆ, ನೀವು ಸೌಂಡ್ ಕೇಳ್ತಾ ಇರ್ಬೋದು. ಸೊ ಇವಾಗ ಇದ್ರಲ್ಲಿ ಏನು ಮಾಡೋಣ, ಮೊದಲನೇದಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ. ಈ ಒಂದು ಚಿಲ್ಲಿ ಪೌಡರ್ ಅಥವಾ ಈ ಒಂದು ಉಪ್ಪನ್ನ ಏನು ಹಾಕ್ತಿದ್ದೀವಿ ಸ್ವಲ್ಪ ಬಿಸಿ ಬಿಸಿ ಇದ್ದಂಗೆ ನೀವು ಇದನ್ನು ಹಾಕ್ಕೊಳ್ಳಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಆ ಉಪ್ಪು ಖಾರ ಅದ್ರ ಮೇಲೆ ಹಿಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ನನ್ನ ಒಂದು ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಎಕ್ಸ್ಟ್ರಾ ಬೇರೆ ಯಾವುದೋ ಮಸಾಲಾಸ್ನ ಹಾಕಕ್ಕೆ ಹೋಗ್ಬಿಡಿ. ಕಾರಣ ಅಂತ ಹೇಳಿದ್ರೆ ಇದ್ರ ಇರ್ತಕ್ಕಂಥ ಒಂದು ಬ್ಯೂಟಿಫುಲ್ ನ್ಯಾಚುರಲ್ ಟೇಸ್ಟ್ನ ಬೇರೆ ಪದಾರ್ಥಗಳು ಆಲ್ಟರ್ ಮಾಡಿಬಿಡುತ್ತೆ. ಓನ್ಲಿ ಉಪ್ಪು ಖಾರ ಈಸ್ ಮೋರ್ ದೆನ್ ಎನಫ್ ಟು ಗಿವ್ ಎ ಬ್ಯೂಟಿಫುಲ್ ಟೇಸ್ಟ್ ಈ ಒಂದು ರೆಸಿಪಿಗೆ. ಸೊ ನೀವು ಬೇಕಂತ ಹೇಳಿದ್ರೆ ನೀವು ಅದನ್ನು ಆಲ್ಟರ್ ಮಾಡ್ಕೋಬಹುದು. ಬಟ್ ಮೈ ಸಜೆಷನ್ ಇಸ್ ಡೋಂಟ್ ಯೂಸ್ ದೋಸ್. ಈ ಥರ ಒಂದು ವೇಯಲ್ಲಿ ನೀವು ಟ್ರೈ ಮಾಡಿ ನೋಡಿ, ಡೆಫಿನೆಟ್ ಆಗಿ ನಿಮ್ಗೆ ಖುಷಿ ಆಗುತ್ತೆ, ಡೆಫಿನೆಟ್ ಆಗಿ ನಿಮ್ಗೆ ಇಷ್ಟ ಆಗುತ್ತೆ. ಮಸಾಲೆಗಳು ಇಷ್ಟೇ ಸಾಕು, ಬೇರೆ ಏನು ಚಾಟ್ ಮಸಾಲ ಆಗಲಿ ಜೀರಾ ಪೌಡರ್ ಆಗಲಿ ಏನು ಹಾಕಕ್ಕೆ ಹೋಗ್ಬೇಡಿ. ಸೊ ಈಗ ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಅವಳೆ ಬೆಳೆಯ ಒಂದು ಮಿಕ್ಸ್ಚರ್ ರೆಡಿ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭ ಅಂದ್ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿಯಾಗಿ ಇಟ್ಕೊಂಡ್ರೆ ಜಸ್ಟ್ ನಾವು ಕರಿಯೋದು ಮಾತ್ರ ಟೈಮ್ ತೊಗೊಳುತ್ತೆ ಅಷ್ಟೇ. ಸೊ ಅದನ್ನು ಜಸ್ಟ್ ನಾವು ಡೀಪ್ ಫ್ರೈ ಮಾಡಿದ ತಕ್ಷಣ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ವಿತ್ ಇನ್ ನೋ ಟೈಮ್ ನಿಮಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಅವರೆಬೇಳೆ ಮಿಕ್ಸ್ಚರ್ ರೆಡಿ. ಒಂದು ಟೀ ಟೈಮ್ ಸ್ನ್ಯಾಕ್ ಆಗಿ ಒಂದು ಟೈಮ್ ಪಾಸ್ ಆಗಿ ತಿನ್ಲಿಕ್ಕೆ ಕೂಡ ಬ್ಯೂಟಿಫುಲ್ ಆಗಿರುತ್ತೆ. ಸೊ ನಂಗೆ ಅನಿಸುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಗೊತ್ತಲ್ಲ ಹೇಗೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಬಟನ್ನ ಟಚ್ ಮಾಡಿ, ಹಾಗೆ ನೋಟಿಫಿಕೇಷನ್ಸ್ ಬೆಲ್ನ ಆಲ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಮುಂದಿನ ವಾರ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.